ನಿಮ್ಮ ಕೈಯಲ್ಲಿ ಸ್ಕೂಲ್ ಪಾಕೆಟ್ ಮನಿ ಇರಲಿ ಅಥವಾ ಕೆಲಸದ ಸಂಬಳ ಇರಲಿ, ಹಣ ಜೀವನದ ಪ್ರತಿ ಹಂತದಲ್ಲೂ ಇರುತ್ತದೆ. ಆದರೆ ಅದೆಷ್ಟೇ ಕಷ್ಟಪಟ್ಟರೂ ನಿಮ್ಮ ಕೈಯಲ್ಲಿ ಹಣ ಯಾಕೆ ಉಳಿಯುತ್ತಿಲ್ಲ? ಯಾಕೆ ನೀವು ಯಾವಾಗಲೂ ಬ್ರೋಕ್ ಆಗಿಯೇ ಇರುತ್ತೀರಿ? ಇವತ್ತು ನಾನು ಇದರ ಹಿಂದಿನ ಕಹಿ ಸತ್ಯವನ್ನು ಹೇಳಲಿದ್ದೇನೆ. ಸಮಸ್ಯೆ, ದಿ ಪ್ರಾಬ್ಲಮ್ ನೋಡಿ. ನಮಗೆ ಹಸಿವಾದಾಗ ಅಡುಗೆ ಮಾಡದೆ ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡುತ್ತೇವೆ. ಬೇರೆಯವರು ಮಾಡಿದ್ದಾರೆ ಎಂದು ಅನಗತ್ಯ ಸಬ್ಸ್ಕ್ರಿಪ್ಷನ್ಗಳನ್ನು ತೆಗೆದುಕೊಳ್ಳುತ್ತೇವೆ. ಆಮೇಲೆ ಕನ್ನಡಿ ಮುಂದೆ ನಿಂತು ನಮಗೆ ನಾವೇ ಸುಳ್ಳು ಹೇಳಿಕೊಳ್ಳುತ್ತೇವೆ, ಇಷ್ಟು ಎಂಜಾಯ್ ಮಾಡಲು ನಾನು ಅರ್ಹ, ಐ ಡಿಸರ್ವ್ ದಿಸ್ ಅಂತ. ಆದರೆ ನಿಜ ಹೇಳಲೇ, ನೀವು ಇದಕ್ಕಿಂತ ಹೆಚ್ಚಿನದನ್ನು ಡಿಸರ್ವ್ ಮಾಡುತ್ತೀರಿ. ಅದು ನಿಮಗೆ ಸಿಗಬೇಕಾದರೆ ನೀವು ಆ 90% ಜನರ ಮನಸ್ಥಿತಿಯಿಂದ ಹೊರಬರಬೇಕು. ಕಾನ್ಸೆಪ್ಟ್, ದಿ ಹಿಡನ್ ಲೀಕ್. ಒಂದು ಉದಾಹರಣೆ ಗಮನಿಸಿ. ನಿಮ್ಮ ಬಳಿ ಒಂದು ನೀರಿನ ಬಾಟಲಿ ಇದೆ, ಆದರೆ ಅದರಲ್ಲಿ ಸಣ್ಣ ರಂಧ್ರವಿದ್ದು ನೀರು ಲೀಕ್ ಆಗುತ್ತಿದೆ ಅಂದುಕೊಳ್ಳಿ. ನೀವು ಮರುಭೂಮಿಯಲ್ಲಿದ್ದಾಗ ಈ ಲೀಕ್ ನಿಮ್ಮ ಜೀವವನ್ನೇ ತೆಗೆಯಬಹುದು. ಹಣಕಾಸಿನ ವಿಚಾರದಲ್ಲೂ ಇದೇ ಆಗುತ್ತಿದೆ. ಇದನ್ನೇ ನಾವು ಎಮೋಷನಲ್ ಸ್ಪೆಂಡಿಂಗ್ ಎನ್ನುತ್ತೇವೆ. ನಾವು 60% ವಸ್ತುಗಳನ್ನು ಅಗತ್ಯಕ್ಕಾಗಿ ಖರೀದಿಸುವುದಿಲ್ಲ, ಬದಲಾಗಿ ನಮ್ಮ ಮೂಡ್ ಸರಿಪಡಿಸಿಕೊಳ್ಳಲು ಖರೀದಿಸುತ್ತೇವೆ. ಇದು ನಮಗೆ ತಾತ್ಕಾಲಿಕ ಸಂತೋಷ ನೀಡಬಹುದು, ಆದರೆ ನಿಮ್ಮ ಭವಿಷ್ಯವನ್ನು ಇದು ಕೊಲ್ಲುತ್ತಿದೆ. ಮೈಂಡ್ಸೆಟ್ ಐಡೆಂಟಿಟಿ ಶಿಫ್ಟ್. ಇಲ್ಲಿ 2 ರೀತಿಯ ಮೈಂಡ್ಸೆಟ್ ಇದೆ. ಒಂದು ಸ್ಪೆಂಡರ್, ಸಂಬಳ ಬಂದ ತಕ್ಷಣ ಪಾರ್ಟಿ ಅಥವಾ ಹೊಸ ಫೋನ್ ಬಗ್ಗೆ ಯೋಚಿಸುವವರು. ಇನ್ನೊಂದು ಬಿಲ್ಡರ್, ಸಂಬಳ ಬಂದ ತಕ್ಷಣ ಅಸೆಟ್ಸ್ ಅಥವಾ ಆಸ್ತಿ ಬೆಳೆಸುವ ಬಗ್ಗೆ ಯೋಚಿಸುವವರು. ಶ್ರೀಮಂತರಾಗಲು ನಿಮ್ಮ ಆದಾಯ ಹೆಚ್ಚಾಗಬೇಕಿಲ್ಲ, ನಿಮ್ಮ ಐಡೆಂಟಿಟಿ ಬದಲಾಗಬೇಕು. ಸಮಯದ ಮಹತ್ವ, ಪವರ್ ಆಫ್ ಟೈಮ್. ನೆನಪಿಡಿ, ವೆಲ್ತ್ ಕ್ರಿಯೇಷನ್ನಲ್ಲಿ ರಿಟರ್ನ್ಗಿಂತಲೂ ಸಮಯ ಬಹಳ ಮುಖ್ಯ. ನೀವು ಕೇವಲ 5 ವರ್ಷ ತಡವಾಗಿ ಹೂಡಿಕೆ ಆರಂಭಿಸಿದರೂ ನಿಮ್ಮ ಫೈನಲ್ ಅಮೌಂಟ್ ಅರ್ಧದಷ್ಟು ಕಡಿಮೆಯಾಗುತ್ತದೆ. ಮಾರುಕಟ್ಟೆ ಕೆಳಗೆ ಬಿದ್ದಾಗ ಜನರು ಹೆದರಿ ಓಡುತ್ತಾರೆ, ಆದರೆ ಬುದ್ಧಿವಂತರು ಅದೇ ಸಮಯದಲ್ಲಿ ಹೂಡಿಕೆ ಮಾಡುತ್ತಾರೆ, ಏಕೆಂದರೆ ಅವರು ಕನ್ಸಂಪ್ಷನ್ಗಿಂತ ಓನರ್ಶಿಪ್ ಅನ್ನು ನಂಬುತ್ತಾರೆ. ಮುಕ್ತಾಯ, ಕಾಲ್ ಟು ಆಕ್ಷನ್. ಬಡವರಾಗಿ ಹುಟ್ಟುವುದು ನಿಮ್ಮ ತಪ್ಪಲ್ಲ, ಆದರೆ ಬಡವರಾಗಿ ಸಾಯುವುದು ಖಂಡಿತ ನಿಮ್ಮ ತಪ್ಪು. ಇಂದೇ 3 ಕೆಲಸ ಮಾಡಿ. 1. ನಿಮ್ಮ ಖರ್ಚುಗಳನ್ನು ಅಬ್ಸರ್ವ್ ಮಾಡಿ. 2. ಸಂಬಳ ಬಂದ ತಕ್ಷಣ ಕನಿಷ್ಠ 10% ಹೂಡಿಕೆ ಮಾಡಿ. 3. ಪ್ರತಿ ಖರ್ಚಿನ ಮುನ್ನ ಇದು ನನ್ನ ಫ್ಯೂಚರ್ ಸ್ಟ್ರಾಂಗ್ ಮಾಡುತ್ತದೆಯೇ ಎಂದು ಪ್ರಶ್ನಿಸಿ. ನೀವು ಆ 10% ಬುದ್ಧಿವಂತ ಜನರ ಸಾಲಿಗೆ ಸೇರಲು ಸಿದ್ಧರಿದ್ದರೆ ಕಾಮೆಂಟ್ನಲ್ಲಿ 10% ಎಂದು ಟೈಪ್ ಮಾಡಿ.